ಮಾಡಿದ್ರು. ಇವತ್ತು ಇಡೀ ಪ್ರಪಂಚದಲ್ಲಿ ನಾವು ಇವತ್ತು ವಿಮೆನ್ಸ್ ಡೇ ಆಚರಣೆ ಮಾಡ್ತಾ ಇದ್ದೀವಿ. ಶ್ರೀ ವೇದಿಕೆ ಮುಖಾಂತರ ಎಂಪವರ್ ವುಮೆನ್, ಎಂಪವರ್ ಕಮ್ಯುನಿಟಿ, ಲೆಟ್ಸ್ ವರ್ಕ್ ಟುಗೆದರ್, ಅಪ್ಲಿಫ್ಟ್ ಅಂಡ್ ಸಪೋರ್ಟ್ ವುಮೆನ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತು, ಇಫ್ ಇಟ್ ಆಲ್ ಹ್ಯಾವ್ ಟು ಮೆಜರ್ ಅ ಪ್ರೋಗ್ರೆಸ್ ಆಫ್ ಎನಿ ಸೊಸೈಟಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಮಾತು, ನಾನು ಡಿಗ್ರಿ ಆಫ್ ಪ್ರೋಗ್ರೆಸ್ನ ಯಾವುದೇ ದೇಶದ ಯಾವುದೇ ಸಮಾಜದನ್ನ ನಾನು ಮೆಜರ್ ಮಾಡಬೇಕಾಗಿದ್ರೆ ಹೌ ಮಚ್ ವುಮೆನ್ ಹ್ಯಾಸ್ ಅಚೀವ್ಡ್ ಅಂತಕ್ಕಂಥ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾಕೆ ಇವತ್ತು ಮಾತನಾಡೋದಂತಂದ್ರೆ, ಬಹಳಷ್ಟು ಜನರು ಈ ದೇಶದಲ್ಲಿ ವಿಮೆನ್ಸ್ ಡೇ ಆಚರಣೆ ಮಾಡ್ತೀವಿ. ಇವತ್ತು ಇಡೀ ಭಾರತ ದೇಶದ ಎಲ್ಲ ನಮ್ಮ ಹೆಣ್ಮಕ್ಕಳ ಪರವಾಗಿ ವಿಶೇಷವಾದಂಥ ಕಾನೂನಾತ್ಮಕವಾಗಿ ನಿಮಗೆ ಅಧಿಕಾರವನ್ನು ಧರಿಸ್ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ನಾಯಕ ಇದ್ರೆ ಅದು ಹೆಮ್ಮೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇನ್ನೊಂದು 2 ನಿಮಿಷ ಮಾತಾಡ್ತೇನೆ. ಟುಡೇ ಇಸ್ ದ ವಿಮೆನ್ಸ್ ಡೇ. ಸೊ ಪೀಪಲ್ ಡೋಂಟ್ ನೋ ಅಬೌಟ್ ಬಾಬಾ ಸಾಹೇಬ್ ಅಂಬೇಡ್ಕರ್. ದೇ ಫೀಲ್ he has only given reservation for SC/ST ಅಂತ ಹೇಳಿ. ಇವತ್ತು ಹಿಂದೂ ಕೋಡಿಫಿಕೇಶನ್ ಬಿಲ್, ಹಿಂದೂ ಬಿಲ್ ಅಂತ ನಾವೇನು ಹೇಳ್ತೀವಿ, ಆ ಹಿಂದೂ ಬಿಲ್ಲು ತರದ್ರ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಮತಾಕ್ಷರ ದಯಭಾಗ ಅಂತ ಹೇಳಿರ್ತಕ್ಕಂಥ ಈ ಒಂದು ಹಿಂದೂ ಪದ್ಧತಿಯಲ್ಲಿ ಹೆಣ್ಣಿಗೆ ಯಾವುದೇ ರೀತಿಯಾದಂಥ ಆಸ್ತಿ ಇರಲಿಲ್ಲ. ಗಂಡ ಸತ್ತರೆ ಆ ಗಂಡನ ಪಾಲಿನ ಆಸ್ತಿನೂ ಬರೋದಿಲ್ಲ. ಮದುವೆಯಾಗಿ ಹೋದ್ರೆ ಪಿತ್ರಾಜಿತ ಆಸ್ತಿ ಆಗಿರಲಿ, ತಂದೆ ಆಸ್ತಿನೂ ಬರಂಗಿಲ್ಲ. ಇದು ಕಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡಿಫಿಕೇಶನ್ ನಲ್ಲಿ ಹೆಣ್ಮಕ್ಕಳಿಗೆ ವಿಶೇಷವಾಗಿ ತಂದೆಯಿಂದನೂ ಆಸ್ತಿಗೆ ಹಕ್ಕು ಸಿಗಬೇಕು, ಮದುವೆ ಆದಂತ ಸಂದರ್ಭದಲ್ಲಿ ಗಂಡನಿಂದ ಕೂಡ ಆಸ್ತಿಗೆ ಹಕ್ಕು ಸಿಗ್ಬೇಕಂತ ಕಾನೂನು ತಂದಿರ್ತಕ್ಕಂಥದ್ದು. ಇವತ್ತೇನು ವಿಮೆನ್ಸ್ ಡೇ ತಾವು ಆಚರಣೆ ಮಾಡ್ತಾ ಇದ್ದಾರೆ, ತಾವು ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದ್ಕೋಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತಾರೆ. ಇಟ್ ಇಸ್ ನಾಟ್ ಓನ್ಲಿ ದ್ಯಾಟ್, ಇವತ್ತು ಮೆಟರ್ನಿಟಿ ಲೀವ್ ತಂದಿರ್ತಕ್ಕಂಥದ್ದು, ಡಿವೋರ್ಸ್ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಹೆಣ್ಮಕ್ಳಿಗೆ. ಈ ದೇಶದಲ್ಲಿ ಕಿಶೋರ್ ಅವರು ಮಾತನಾಡ್ತಾ ಇದ್ರು, ನಾನು ಈ ವೇದಿಕೆ ಅದನ್ನ ಮತ್ತೆ ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ, ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ, ಈ ವೇದಿಕೆಯನ್ನು ಬೇರೆ ನಾನು ಬೆಳೆಸ್ಕೊಳಕ್ ಹೋಗುದಿಲ್ಲ. ಆದ್ರೆ ಇವತ್ತು ಹೆಣ್ಮಕ್ಳ ಪರವಾಗಿ ಹೋರಾಟ ಮಾಡಿ ಯಾವಾಗ ಹಿಂದೂ ಕೋಡಿಫಿಕೇಶನ್ ಪಾಸ್ ಆಗೋದಿಲ್ಲ ಅವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಏಕೈಕ ಧೀಮಂತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೆಣ್ಮಕ್ಳು ದಯಮಾಡಿ ನೀವು ಹೋಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಇವತ್ತು ಸಮಾನತೆ ಸಿಗಬೇಕು, ಅಧಿಕಾರ ಸಿಗಬೇಕು, ಹಕ್ಕು ಸಿಗ್ಬೇಕಂತ ಹೋರಾಟ ಮಾಡಿ ಸಂವಿಧಾನದಲ್ಲಿ ಕಾನೂನು ತಂದಿರತಕ್ಕಂಥದ್ದು ಯಾರೇ ಇದ್ರೆ ಅದು ಹೆಮ್ಮೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾನು ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ. ನಾನು ಕೂಡ ಬಹಳಷ್ಟು ಪಿಕ್ಚರ್ಗಳನ್ನ ಮಾಡಿದ್ದೀನಿ, ಲಕ್ ಇರಲಿಲ್ಲ, ದುಡ್ಡು ಬಹಳ ಕಳ್ಕೊಂಡಿದ್ದೀನಿ. ಇಲ್ಲ, ಅದೇ ತಪ್ಪಾಗಿದೆ. ನನಗೆ ಫಿಲ್ಮ್ ಇಂಡಸ್ಟ್ರಿಯನ್ನು ಸ್ವಲ್ಪ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಭಾರತ ದೇಶದಲ್ಲಿ 10,000 ಸ್ಕ್ರೀನ್ ಇದಾವೆ. ಸೌತ್ ಇಂಡಿಯಾದಲ್ಲಿ ಸುಮಾರು 5,000 to 6,000 ಸ್ಕ್ರೀನ್ ಇದಾವೆ. ಇಡೀ ಪ್ರಪಂಚಕ್ಕೋಸ್ಕರ ನೋಡಿದ್ರೆ ನಾವು ವರ್ಷಕ್ಕೆ 1,500 ಪಿಕ್ಚರ್ ಮಾಡ್ತೀವಿ. ಇಡೀ ಪ್ರಪಂಚದಲ್ಲಿ 10,000 ಪಿಕ್ಚರ್ಗಳು ಪ್ರೊಡ್ಯೂಸ್ ಆದ್ರೆ 15,000 ಪಿಕ್ಚರು ನಮ್ಮ ಭಾರತ ದೇಶದಲ್ಲಿದೆ. ಭಾರತ ದೇಶದಲ್ಲಿ ನಾವು ಹೋದಾಗ ಕರ್ನಾಟಕ ಬಹಳಷ್ಟು ಸಂದರ್ಭದಲ್ಲಿ 1ನೇ ಸ್ಥಾನದಲ್ಲಿ ಬಂದಿದ್ದೀವಿ. ನಾವು 250 ಪಿಕ್ಚರ್ ವರೆಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ದೀವಿ. ಈ 10,000 ಥಿಯೇಟರ್ಗಳು ನಾನು ಹೇಳ್ತಾ ಇದ್ದೆ ಸಾಧಕೋಕಿಲ್ಲ, ನೀವು ಮುಂದೆ ಇದನ್ನ ಬದಲಾವಣೆ ಆಗ್ಬೇಕಾಗಿದೆ, ನಮ್ಮ ಥಿಯೇಟರ್ಗಳು ಡೆವಲಪ್ ಆಗಬೇಕು, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಬರಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಮುಂದೆ ಮಾತನಾಡಿದ್ರೆ ಇದು ಪ್ರಸ್ತುತ ಅಲ್ಲ. ಆದ್ರೆ ಸುಮ್ಮನೆ ಮಾಹಿತಿಗೋಸ್ಕರ ಹೇಳ್ತಕ್ಕಂಥದ್ದು. ಇವತ್ತು ಸೌತ್ ಇಂಡಿಯಾನಲ್ಲಿ ಆಂಧ್ರದಲ್ಲಿ ಸುಮಾರು 2,500 ಥಿಯೇಟರ್ ಇದಾವೆ. ನೆಕ್ಸ್ಟ್ ಕಮ್ಸ್ ತಮಿಳುನಾಡು, ಅದಾದ್ಮೇಲೆ ಕೇರಳ, ಅದಾದ್ಮೇಲೆ ಕರ್ನಾಟಕ. ನಾರ್ತ್ ಇಂಡಿಯಾನಲ್ಲಿ ಬಹಳಷ್ಟು ಥಿಯೇಟರ್ಗಳು ಇಲ್ಲ. ನೀವು ಮಾಹಿತಿ ಇರಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನನಗೆ 2013ನೇ ಇಸ್ವಿನಲ್ಲಿ ನಾನು ಇದೇ ಇಲಾಖೆಯ ಸಚಿವನಾಗಿದ್ದೆ. ಕಮಲಾಸನ್ ಅವರು ಬಂದಿದ್ದರು. ನಾವು ಅವ್ರಿಗೆ ಏನು ಮಾತನಾಡಿದೀವಿ ಅದು ಇವತ್ತು ವಾಸ್ತುಸ್ಥಿತಿ ಇದೆ. ಇವತ್ತು ನಮ್ಮ ಯಾರು ಸ್ನೇಹಿತರು AI ಯೂಸ್ ಮಾಡಿ ಪಿಕ್ಚರ್ ಮಾಡಿದ್ದಾರೆ, ಟ್ರೈಬಲ್ ಯಾವುದು ಹ್ಯೂಮನ್ ಇನ್ ಲವ್. ಇವತ್ತು ಮುಂದ್ಗಡೆ ಅದು ಬರೋದ್ರಿಂದ ಬಹಳಷ್ಟು ಎಡಿಟಿಂಗು, ಕಟಿಂಗ್ ಮಾಡ್ತಕ್ಕಂಥ, ಟ್ರೈಲರ್ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ನೀವು ಯಾವ ಸೀನ್ಸ್ ಬೇಕು ಅದ್ರ ಬಗ್ಗೆ ಹೇಳಿದ್ರೆ ಅದೇ ಒಂದು ಟ್ರೈಲರ್ ಮಾಡಿ ಕೊಡುತ್ತೆ. ಆ ವ್ಯವಸ್ಥೆಯಲ್ಲಿ ನಾವು ಮುಂದೆ ಬಂದಿದ್ದೀವಿ ಈಗ. ಅದರಿಂದ ಐನ್ಸ್ಟೈನ್ ರಿಪೋರ್ಟ್ ಹೇಳ್ತಕ್ಕಂಥ ಪ್ರಕಾರ 15% ಈ AI ಲಿಂದ ನಮ್ಮ ಫಿಲಿಂ ಇಂಡಸ್ಟ್ರಿಗೆ ಅನುಕೂಲ ಆಗ್ತಾ ಇದೆ.
ಅದ್ರ ಜೊತೆಗೆ 10% ಗ್ರೋತ್ ಆಗ್ತಕ್ಕಂಥ ಮಾಹಿತಿ ಐನ್ಸ್ಟೈನ್ ಹಿಂಗದಿದೆ. ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಇಡೀ ಭಾರತ ದೇಶದಲ್ಲಿ ನಮ್ದು 1500 ಪಿಕ್ಚರ್ ಮಾಡಿದ್ರು ಕೂಡ ನಾವು ಇನ್ನೊಂದು $1 ಟ್ರಿಲಿಯನ್ ಎಕಾನಮಿ ಆಗಿಲ್ಲ. ಇವತ್ತೆಲ್ಲ ಸೇರಿದ್ರೆ $250 ಬಿಲಿಯನ್ ವ್ಯವಸ್ಥೆ ನಮ್ಮ ಪಿಕ್ಚರ್ ಇರ್ತಕ್ಕಂಥದ್ದು. ಇನ್ನ ಮುಂದೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಪೈರೇಸಿ ಇರ್ತಕ್ಕಂಥದ್ದು ಏನಂತಂದ್ರೆ ಇವತ್ತು ಸುಮಾರು ಮೋರ್ ದನ್ $4 ಬಿಲಿಯನ್ ಲಾಸ್ ಮಾಡ್ತದೆ ನಮ್ಮ ಪೈರೇಸಿ. ಇವತ್ತು ತಾವೇನೋ ಬಹಳಷ್ಟು ಜನ ಇಲ್ಲಿ ಸೇರಿದೆ. In all walks of, perhaps I believe there are more than 60 country people have participated in this film festival. This has given immense exposure. Perhaps every such occasion gives us a beautiful platform to understand all walks of culture, filmmaking, editing, story writing. There are so many things involved because film industry is not that easy, because the success rate of film industry is not more than 8%. So we should really appreciate such producers and such directors, even though they are not commercially successful, even though they have been not successful, they make back, they create because of the passion. Even though they lose money, they produce such films. If today, if we have to start from 1927, where the first talkie movie was made in this India, from Alamara, today we are in almost in 98 years old film industry, talkie movie agi. We have produced more than thousands of movie. So today film industry has grown till today. We have to thank all those people who have put their sincere efforts in this ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನ ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ, ಬೋರ್ ಆಗ್ಬಿಟ್ಟಿದೆ ಆಲ್ರೆಡಿ ನಿಮಗೆಲ್ಲ. ಸೊ ಕೊನೆಯದಾಗಿ ನಾವು ಈ ಸಿನಿ ಬಿಲ್ನ ತಂದಿದ್ದೀವಿ. ಸಿನಿ ಬಿಲ್ನಲ್ಲಿ ಇಲ್ಲಿರ್ತಕ್ಕಂಥ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ನಮ್ಮನ್ನ ಹೇಳಿದ್ರು ಕೂಡ ಅವರು, ಯಾಕಂದ್ರೆ ದೇ ಆರ್ ರೈಟ್ ಇನ್ ದರ್ ಓನ್ ವೇ, ರೆಸ್ಪೆಕ್ಟ್. ಈ ಸಿನಿ ಬಿಲ್ ಏನಂತಂದ್ರೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಸಿನಿ ಬಿಲ್ ನಲ್ಲಿ ಯಾಕೆ ಉದ್ದೇಶಪೂರ್ವಕವಾಗಿ ನಾನು ಸಿನಿ ಬಿಲ್ ತಂದಂತಂದ್ರೆ, ಈ ಫಿಲಿಂ ಇಂಡಸ್ಟ್ರಿನಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಾರೆ, ಅವ್ರಿಗೆ ಯಾವ ರೀತಿಯಾದಂಥ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ. ನಾವು ಅದನ್ನ ಮನಗಂಡಿರ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೋಗಿ ಈ ಬಿಲ್ಲನ್ನು ನಾವು ಅಸೆಂಬ್ಲಿಯಲ್ಲಿ ಮಂಡನೆ ಮಾಡಿದಾಗ ಚರ್ಚೆಗೊಳಗೊಂಡು ಎರಡೂ ಪಾರ್ಟಿಗಳಿಂದ ಬಹುಮತವಾಗಿ ಇದು ಆಗ್ಬೇಕಂತಕ್ಕಂಥ ಅಭಿಪ್ರಾಯ ಬಂದ ನಂತರ ಈ ಬಿಲ್ನ ತಂದ್ವಿ. ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಅವ್ರ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆ ಸಹಮತ ಇಲ್ಲ. ಆದ್ರೆ ಲಾರ್ಜರ್ ಇಂಟ್ರೆಸ್ಟ್ ನೋಡಿದ್ರೆ on every ticket we are charging 1% to 2% rupees. Apart from that, equal contribution will come from the government of Karnataka, so that money will be a corpus. So any person who is working in the film industry today, perhaps from the cameraman irbodu, spot boy irbodu, side artist irbodu, ಈ ಆರ್ಟಿಸ್ಟ್ಗಳಿಗೆ ಯಾವುದೇ ರೀತಿಯಾದಂಥ ಸೋಷಿಯಲ್ ಸೆಕ್ಯೂರಿಟಿ ಅವ್ರಿಗಿಲ್ಲ. ಅದಕ್ಕಾಗಿ ಫಿಲ್ಮ್ ಚೇಂಬರ್ನ ಕಾನ್ಫಿಡೆನ್ಸ್ ತಗೊಂಡ್ಬಿಟ್ಟು ಪ್ರೊಡ್ಯೂಸರ್ ಅಸೋಸಿಯೇಷನ್ಗೂ ನಿಮ್ಮಲ್ಲಿ ಕಾನ್ಫಿಡೆನ್ಸ್ನ ತಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕಾಗಿದ್ರೆ ತಮ್ದೆಲ್ಲ ಸಹಕಾರ ಬೇಕು. ವಿ ರಿಕ್ವೈರ್ ಆಲ್ ಯುವರ್ ಕೋಪರೇಷನ್. Even though there is a difference of opinion in democratic setup, whenever there is a difference of opinion, we should mutually respect. ಅದೇನು ನೀವು ನಮ್ಮ ವಿರುದ್ಧ ಅಥವಾ ನಾನು ನಿಮ್ಮ ವಿರುದ್ಧ ಅಂತಲ್ಲ. ಈ ವ್ಯವಸ್ಥೆಯಲ್ಲಿ ಎಲ್ಲೇ ಭಿನ್ನಾಭಿಪ್ರಾಯಗಳು ಬಂದಾಗ ನಾವು ಅದನ್ನ ಸೇರಿ ಕೂಡಿ ಅದು ಹಿತದೃಷ್ಟಿಯ ನಿಮ್ಮ ಇಂಡಸ್ಟ್ರಿ ಹಿತದೃಷ್ಟಿಯಲ್ಲಿ ಯಾರಿಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಅನ್ನು ಕೊಡ್ತಕ್ಕಂಥ ನಮ್ಮ ಅವಧಿಯಲ್ಲಿ ಆಗ್ತದೆ. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಸರ್ಕಾರ ವಿಶೇಷವಾಗಿ ಸಾಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಬಂದು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ದುಡ್ಡು ಕೊಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ರೀತಿಯಾಗಿ ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇವತ್ತು ನಮ್ಮ ಸೆಕ್ರೆಟರಿಗಳು ಕಮಿಷನರ್ಗಳು ಇಷ್ಟು ದೊಡ್ಡ ಪ್ರಮಾಣವಾಗಿ ಫುಟ್ಫಾಲ್ ಆಗಿದೆ. ನಂಬರ್ ಆಫ್ ಸ್ಕ್ರೀನ್ಸ್ ವಿ ಹ್ಯಾವ್ ಇನ್ಕ್ರೀಸ್ಡ್ ವಿತ್ ಇನ್ ಎ ಶಾರ್ಟ್ ಪೀರಿಯಡ್. You have done such wonderful job. So many films have come, screening is been done. But I request Vidya Shankar avarige, I feel every year there has to be some paper submitted to the outlook of a growth of a film industry. Apart from screening, as it's very nice, but how do we take film industry? Because India is such a huge population. We have got 1.5 billion people. In China, they have got 1 lakh screens, sir. They produce only 600 movies a year in China. Whereas we produce more than 1,500 movies, we have got not more than 10,000 screens. So somewhere at larger interest to take care, because this film industry can create so much, valuable. It can create employment, it can create revenue more than informations. Ivattu the nammal ide the best part is, what is I forgot the title which you have done. Sarva Janangada. Adalla, the theme itself. ಈ ಸರ್ವಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದು ಇದೇನು ಥೀಮ್ ಇದೆ, ಇವತ್ತಿನ ವ್ಯವಸ್ಥೆ ಬಹಳ ಪ್ರಸ್ತುತ ಅದು. ಸೊ ಕೊನೆಯದಾಗಿ ಒಂದು
ಈ ಸ್ಮಾಲ್ ಬಡ್ಜೆಟ್ ಫಿಲಿಮ್ಸ್ಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಸಣ್ಣ ಬಡ್ಜೆಟ್ ಫಿಲಿಮ್ಗೆ ಸ್ಕ್ರೀನ್ಗಳು ಕೊಡಿಸ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು ಮೊದಲನೇದು ನಾವು ಪ್ರಯತ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಬೇಕು. ಯಾಕಂದ್ರೆ ಇವತ್ತು ಫಿಲಿಮ್ ರಿಲೀಸ್ ಆಗ್ಬೇಕಂತಂದ್ರೆ ದೊಡ್ಡ ಸ್ಟಾರ್ ಇದ್ರೆ ಬಹಳ ಈಸಿಯಾಗಿ ಆಗುತ್ತೆ. ಸಣ್ಣ ಬಡ್ಜೆಟ್ ಮೂವಿಗಳಿಗೆ ಒಂದು ಪ್ಲಾಟ್ಫಾರ್ಮ್ ಬರಬೇಕು. ಈ ತರದ ನೀವು ಫಿಲಿಂ ಫೆಸ್ಟಿವಲ್ ನಲ್ಲಿ ಇದ್ರ ಬಗ್ಗೆ ವಿಚಾರವನ್ನು ಮಾತನಾಡಿ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರಗಳ ಗಮನವನ್ನು ಸೆಳೆಸಬೇಕು. ಅದವಾಗಿ ಪ್ರಾಂತವಾರಿ ನಮ್ಮ ತುಳು ಮೂವಿಗೆ ಥಿಯೇಟರ್ ಸಿಗೋದಲ್ಲ, ಯಾರು ಕೊಡ್ಬೇಕು, ಯಾರು ಥಿಯೇಟರ್. ಸೊ ಆಡಿಯನ್ಸ್ ನ ಬೆಳೆಸ್ಬೇಕಂದ್ರೆ ನಮ್ಮ ಕಲ್ಚರ್ನ, ನಮ್ಮ ವ್ಯವಸ್ಥೆನ, ನಮ್ಮ ಮದರ್ ಟಂಗ್ ನ ಉಳಿಸ್ಬೇಕು. ಮದರ್ ಟಂಗ್ ಅಂದ ತಕ್ಷಣ ಏನು, ನಾನು ಯಾವ್ದು ಮಾತನಾಡ್ತೇನೆ ಅದನ್ನ ಮದರ್ ಟಂಗ್. ನನ್ನ ರಾಷ್ಟ್ರ ಭಾಷೆ ಬೇರೆ, ನನ್ನ ರಾಜ್ಯ ಭಾಷೆ ಬೇರೆ, ನನ್ನ ಆಡ ಭಾಷೆನೇ ಬೇರೆ, ನನ್ನ ಮದರ್ ಟಂಗ್. ಸೊ ಇವತ್ತು ತುಳು ಅಂತಕ್ಕಂಥದ್ದು ಅವ್ರ ಮದರ್ ಟಂಗ್, ನಾವು ಅದನ್ನ ಉಳಿಸ್ಬೇಕು. ಸೊ ಹಂಗಾಗಿ ಪ್ರತಿಯೊಂದು ಮಾತೃಭಾಷೆಯ ಪಿಕ್ಚರ್ಗಳು ಆಗಿರ್ಬೋದು, ಅದಕ್ಕಾದಂತ ಒಂದು ವ್ಯವಸ್ಥೆ, ಅದಕ್ಕಾದಂತ ಪ್ಲಾಟ್ಫಾರ್ಮು, ಅದಕ್ಕೆ ಸ್ಫೂರ್ತಿ ಕೊಡ್ತಕ್ಕಂಥದ್ದು, ಅದಕ್ಕೆ ಸರ್ಕಾರದಿಂದ ಬೆಂಬಲ ಕೊಡ್ತಕ್ಕಂಥದ್ದು ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಈ ಶಾಂತಿಯ ತೋಟ ಏನ್ ಮೆಸೇಜ್ ಇದೆ, ಇದು ಸಿನಿಮಾ ಇಂಡಸ್ಟ್ರಿಯಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ದೇಶದಲ್ಲಿ ಒಂದು ಒಳ್ಳೆ ಶಾಂತಿ ವಾತಾವರಣ, ಪ್ರೀತಿಯ ವಾತಾವರಣ, ಯುವಕರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ದೇಶದ ಬಗ್ಗೆ ಪರಿಕಲ್ಪನೆ ಬರ್ತಕ್ಕಂಥ ಪಿಕ್ಚರ್ಗಳು ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಕರೆಸಿ ಈ ಒಂದು ಅವಕಾಶಕ್ಕೆ ನನಗೆ ತರಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ವಂದಿಸಿ, ಸಾಧು ಕೋಕಿಲ್ ಅವರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಆಗ್ತದೆ. ಇನ್ನು ಮುಂದೇನು ಆಗುತ್ತೆ. ಅವ್ರು ಯಾಕೆ ಲಿಪ್ಸ್ಟಿಕ್ ಹಚ್ಕೊಂತ ಇದ್ರೆ ಅವಾಗಲೇ ನೋಡ್ತಾ ಇದ್ದೆ. ಇದೆಯಾ? ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಜೈ ಕರ್ನಾಟಕ.